ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 5 ಬೆಸ್ಟ್ ಫೇಸ್ ವಾಶ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ನಾನು ಬಳಸುವಂತಹ ಒಳ್ಳೆ ಫೇಸ್ ವಾಶ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡ್ರೆ ಹೇಗೆ ಹೆಲ್ಪ್ ಆಗುತ್ತೆ ಅಂದ್ರೆ, ನನ್ ತರಾನೇ ಸ್ಕಿನ್ ಕಂಡೀಷನ್ ಇರೋರು, ಅಂದ್ರೆ ನಂದು ಡ್ರೈ ಸೆನ್ಸಿಟಿವ್ ಸ್ಕಿನ್ ಇದೆ. ಸಮ್ ಟೈಮ್ ಕಾಂಬಿನೇಷನ್ ಆಗುತ್ತೆ, ಅಂದ್ರೆ ಈ ಟೀ ಏರಿಯಾದಲ್ಲಿ ನನ್ಗೆ ಸ್ವಲ್ಪ ಆಯಿಲಿ ಆಗುತ್ತೆ. ಹೇಗೆ ವಿಂಟರ್ ಸ್ಟಾರ್ಟ್ ಆದಾಗ ನನಗಂತೂ ಎಕ್ಸ್ಟ್ರೀಮ್ಲಿ ಡ್ರೈ ಆಗುತ್ತೆ, ಆತರ ಸ್ಕಿನ್ ಇದೆ ನಂದು. ನಂತರಾನೇ ಸ್ಕಿನ್ ಕಂಡೀಷನ್ ಇರೋರಿಗೆ ಹೆಲ್ಪ್ ಆಗ್ಬೋದು. ಆಮೇಲೆ ಸ್ನೇಹಿತರೆ, ಥೈರಾಯ್ಡ್ ಇರೋರಿಗೆ ಅವಾಗ ಸ್ಕಿನ್ ಕಂಡೀಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಆ ಕಂಡೀಷನ್ ತಕ್ಕಂಗೆ ಫೇಸ್ ವಾಶ್ ಗಳನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಫೇಸ್ಗೆ ಸಾಬೂನನ್ನ ಬಳಸೋದು ಒಳ್ಳೇದಲ್ಲ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆದಷ್ಟು ನೀವು ಫೇಸ್ ವಾಶ್ ಗಳನ್ನ ಯೂಸ್ ಮಾಡಿ, ಯಾಕಂದ್ರೆ ಫೇಸ್ ವಾಶ್ ಮೈಲ್ಡ್ ಆಗಿರುತ್ತೆ ಅದಕ್ಕೆ. ಸೊ ಈಗ ನಾನು ರೆಕಮೆಂಡ್ ಮಾಡುವಂತಹ ಒಂದು ಫೇಸ್ ವಾಶ್ ಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ, ಯಾವುದೇ ರೀತಿ ಸ್ಪಾನ್ಸರ್ಶಿಪ್ ಅಲ್ಲ, ನಾನು ಬಳಸ್ತಾ ಇರೋಂಥದ್ದನ್ನೇ ನಿಮ್ಗೆ ಹೇಳ್ತಾ ಇದ್ದೀನಿ. ಓಕೆನಾ? ಬನ್ನಿ ಹಾಗಾದ್ರೆ ಯಾವ್ಯಾವ್ದು ಅಂತ ನೋಡೋಣ. ಇವಾಗ ಸ್ನೇಹಿತರೆ, ನಾನು ಅತಿ ಹೆಚ್ಚಾಗಿ ಬಳಸಿರುವಂತಹ ಫೇಸ್ ವಾಶ್ ಇದು ಸಿಂಪಲ್ ಫೇಸ್ ವಾಶ್, ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಫಾರ್ ಸ್ಮೂತ್ ಅಂಡ್ ಫ್ರೆಶ್ ಸ್ಕಿನ್ ಅಂತ ಇದೆ. ಇದು ಖಾಲಿ ಆಗೋಗಿದೆ, ಆಕ್ಚುಲಿ ಇನ್ನೊಂದು ತರಿಸ್ಕೋಬೇಕು. ಇದು ಆಲ್ಮೋಸ್ಟ್ ಒಂದು 5-6 ಈ ತರ ಟ್ಯೂಬ್ ನಾನು ಖಾಲಿ ಮಾಡಿದೀನಿ ಅಂತಾನೆ ಹೇಳ್ಬೋದು. ಇದು ನಮ್ಮ ಈ ಭಾರತದಲ್ಲ, ಸೊ ಔಟ್ ಆಫ್ ಕಂಟ್ರಿದಿದು. ಬಟ್ ತುಂಬಾನೇ ಕಾಮ್ ಇದೆ, ಆಮೇಲೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದರಲ್ಲಿ ಫೇಸ್ ವಾಶ್ ಮಾಡಿದಾಗ ಸ್ವಲ್ಪನೂ ಡ್ರೈ ಅನ್ಸಲ್ಲ, ಫೇಸ್ ನೀಟಾಗಿ ಕ್ಲೀನ್ ಆಗಿದೆ ಅಂತಾನು ಅನ್ಸುತ್ತೆ. ತುಂಬಾ ಸಾಫ್ಟ್ ಟೆಕ್ಸ್ಚರ್ ಇದೆ ಇದ್ರದ್ದು. ಆಲೋವೆರಾ ಜೆಲ್ ಇರುತ್ತಲ್ಲ, ಆ ತರ ಇರುತ್ತೆ ಇದು. ಆಮೇಲೆ ಹಾರ್ಶ್ ಆಗಿ ಸ್ಮೆಲ್ ಇಲ್ಲ ಇದು. ಆಮೇಲೆ ಯಾವುದೇ ರೀತಿ ಅಷ್ಟೊಂದು ಸ್ಟ್ರಾಂಗ್ ಆಗಿರುವಂತ ಫ್ರೆಗ್ರೆನ್ಸ್ ಇಲ್ಲ ಇದರಲ್ಲಿ. ತುಂಬಾ ನೀಟಾಗಿ ಸ್ಕಿನ್ ಅನ್ನ ಕ್ಲೀನ್ ಮಾಡುತ್ತೆ ಅಂತ ಹೇಳ್ಬೋದು. ನೀವು ಫೇಸ್ ವಾಶ್ ಮಾಡಿದ್ಮೇಲೆ ಒಂದು ರಿಫ್ರೆಶ್ ಫೀಲ್ ಬರುತ್ತೆ ನೋಡಿ, ಆತರ ಫೀಲ್ ಆಗುತ್ತೆ ಇದರಿಂದ. ಸೊ ಅದಕ್ಕೆ ನಾನು ಆದಷ್ಟು ಇದನ್ನ ಜಾಸ್ತಿ ಯೂಸ್ ಮಾಡಿ ಖಾಲಿ ಆಗೋಗಿದೆ. ಇದು ಕಾಸ್ಟ್ ಬಂದು 249 ರೂಪೀಸ್ ಆಗುತ್ತೆ. ಸ್ನೇಹಿತರೆ, ಇದರಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಮೈಲ್ಡ್ ಆಗಿರುವಂತಹ ಒಂದು ಕೆಮಿಕಲ್ ನ ಯೂಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಕ್ವಾ ಆಗ್ಲಿ, ಆಮೇಲೆ ಪ್ರೊಪೆಲಿನ್, ಇವೆಲ್ಲ ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ತುಂಬಾ ಮೈಲ್ಡ್ ಆಗಿರುವಂತಹ ಕೆಮಿಕಲ್ ಗಳನ್ನ ಬಳಸಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಲೈಟ್ ಆಗಿ ಇದರಲ್ಲಿ ಸಿಟ್ರಿಕ್ ಆಸಿಡ್ ಕೂಡ ಇದೆ, ಬಟ್ ಅದು ತುಂಬಾ ಕಡಿಮೆ ಒಂದು ಕ್ವಾಂಟಿಟಿಲಿ ಇರುವಂತದ್ದು. ಸೊ ಅದಕ್ಕೆ ನಿಮ್ಗೆ ರಿಫ್ರೆಶ್ ಫೀಲ್ ಬರುವಂತದ್ದು. ಸಿಟ್ರಿಕ್ ಆಸಿಡ್ ಡ್ರೈ ಮಾಡುತ್ತೆ ಕೂಡ, ಬಟ್ ಈ ಫೇಸ್ ವಾಶ್ ನಮ್ಗೆ ಡ್ರೈ ಆಗೋದಿಲ್ಲ. ಈ ಫೇಸ್ ವಾಶ್ ನಾನು 100% ಪ್ರತಿಯೊಬ್ಬರಿಗೂ ರೆಕಮೆಂಡ್ ಮಾಡ್ತೀನಿ. ಆಯಿಲಿ ಸ್ಕಿನ್ ಇರ್ಲಿ, ಯಾವುದೇ ಕಾಂಬಿನೇಷನ್ ಸ್ಕಿನ್ ಇರ್ಲಿ, ಡ್ರೈ ಸ್ಕಿನ್ ಇರೋರು ಎಸ್ಪೆಷಲಿ ಈ ಒಂದು ಫೇಸ್ ವಾಶ್ ನ ಯೂಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಆಮೇಲೆ 100% ಸೋಪ್ ಫ್ರೀ ಫಾರ್ ಆಲ್ ಸ್ಕಿನ್ ಟೈಪ್ ಅಂತ ಕೂಡ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ಅದಕ್ಕೆ ಎಲ್ಲಾ ಸ್ಕಿನ್ ಟೈಪ್ ಇರೋರು ಇದನ್ನ ಯೂಸ್ ಮಾಡಬಹುದು ಸ್ನೇಹಿತರೆ. ಸೊ ಬೆಸ್ಟ್ ಫೇಸ್ ವಾಶ್. ಆಮೇಲೆ ಫಸ್ಟ್ ನಾನು ರೆಕಮೆಂಡ್ ಮಾಡುವಂತಹ ಫೇಸ್ ವಾಶ್ ಇದು ಸ್ನೇಹಿತರೆ. ನೆಕ್ಸ್ಟ್ ನನ್ನ ಫೇವರೆಟ್ ಫೇಸ್ ವಾಶ್ ಅಂತಾನೆ ಹೇಳ್ಬೋದು, ಡಾಕ್ಟರ್ ಶೆಟ್ಸ್ ಅವರ ಸೆರಮೈಡ್ ಅಂಡ್ ವಿಟಮಿನ್ ಸಿ ಫೇಸ್ ವಾಶ್ ಅಂತ ಹೇಳಿ. ಡೈಲಿ ಯೂಸ್ ಫೇಸ್ ವಾಶ್ ಫಾರ್ ಸ್ಪಾಟ್ಲೆಸ್ ಅಂಡ್ ಮಾಯಿಶ್ಚರೈಸ್ಡ್ ಸ್ಕಿನ್ ಅಂತ ಇದೆ. ಆಕ್ಚುಲಿ ಸೆರಮೈಡ್ ಅನ್ನೋ ಒಂದು ಅಂಶ ಇದೆಯಲ್ಲ, ಅದು ಸ್ಕಿನ್ ಬ್ಯಾರಿಯರ್ಸ್ ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ಸ್ಕಿನ್ ನ ಮಾಯಿಶ್ಚರೈಸ್ ಆಗಿರಿಸುತ್ತೆ ಇದು ಸೆರಮೈಡ್ಸ್. ಆಮೇಲೆ ಈ ಫೇಸ್ ವಾಶ್ ಕ್ರೀಮಿ ತರ ಇದೆ, ಒಂಥರ ಪೇಸ್ಟ್ ನೋಡಿರ್ತೀರ ನೀವು, ನೋಡಿ ಈ ತರ ಗಟ್ಟಿಯಾಗಿ, ತುಂಬಾ ಗಟ್ಟಿ ಇದೆ ಇದು. ನೋಡಿ ಈ ತರ ಪೇಸ್ಟ್ ತರ ಇದೆ, ಇದು ತುಂಬಾ ತಿಕ್ಕಾಗಿದೆ. ಆಮೇಲೆ ಈ ಸ್ವಲ್ಪ ಈಗ ನಾನು ತಗೊಂಡಲ್ಲ, ಇಷ್ಟು ಕ್ವಾಂಟಿಟಿ ತಗೊಂಡ್ರೆ ಸಾಕಿದು ಫುಲ್ ಫೇಸ್ ನ ನಾವು ವಾಶ್ ಮಾಡಬಹುದು. ಆಮೇಲೆ ಒಂದು ಸಲ ನೀವು ವಾಶ್ ಮಾಡಿದ್ರೆ, ಎಸ್ಪೆಷಲಿ ಸ್ನೇಹಿತರೆ ಇದು ಆಯಿಲಿ ಸ್ಕಿನ್ ಇರೋರಿಗೆ ತುಂಬಾನೇ ಒಳ್ಳೇದು. ಕಂಪ್ಲೀಟ್ ಆಗಿ ನಿಮ್ಮ ಆಯಿಲ್ ನ ರಿಮೂವ್ ಮಾಡಿ ಒಂದು ಮಾಯಿಶ್ಚರ್ ನ ಉಳಿಸುತ್ತೆ, ಒಂದು ಶೈನ್ ನ ಉಳಿಸುತ್ತೆ. ಇದು ಅಷ್ಟು ಚೆನ್ನಾಗಿದೆ ಫೇಸ್ ವಾಶ್ ಇದು. ಆಮೇಲೆ ಎಕ್ಸ್ಟ್ರೀಮ್ಲಿ ಡ್ರೈ ಇರೋಂಥವ್ರು ಈ ಫೇಸ್ ವಾಶ್ ನ ಯೂಸ್ ಮಾಡಬಾರ್ದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನಾನು ಈ ಫೇಸ್ ವಾಶ್ ಜೊತೆಗೆ, ಸಿಂಪಲ್ ಫೇಸ್ ವಾಶ್ ಜೊತೆಗೆ ಇದನ್ನ ಯಾಕೆ ಯೂಸ್ ಮಾಡ್ತೀನಿ ಅಂದ್ರೆ, ನಾನು ಆಗ್ಲೇ ಹೇಳಿದೆ ನಿಮ್ಗೆ, ಸಮ್ ಟೈಮ್ ನನಗೆ ಟೀ ಝೋನ್ ಅಲ್ಲಿ ಆಯಿಲ್ ಇದಾಗುತ್ತೆ ಅಂತ ಹೇಳಿ. ಸೊ ಅದೇ ರೀಸನ್ಗೆ ನಾನು ಈ ಫೇಸ್ ವಾಶ್ ಜೊತೆಗೆ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದನ್ನ ಯೂಸ್ ಮಾಡೋದ್ರಿಂದ ಎಕ್ಸ್ಟ್ರಾ ಆಯಿಲ್ ಏನಿದೆಯೋ ಅದೆಲ್ಲ ರಿಮೂವ್ ಆಗುತ್ತೆ, ಒಂದು ಒಳ್ಳೆ ಮಾಯಿಶ್ಚರೈಸರ್ ಉಳ್ಕೊಳ್ಳುತ್ತೆ. ಆಮೇಲೆ ಫೇಸ್ ಮೇಲೆ ಒಂದು ಶೈನ್ ಬರುತ್ತೆ. ಸೊ ಇದರಲ್ಲಿ ಸೆರಮೈಡ್ ಮತ್ತೆ ವಿಟಮಿನ್ ಸಿ ಇರೋದ್ರಿಂದ ಬ್ರೈಟ್ನೆಸ್ಗೂ ಕೂಡ ನಮ್ಗೆ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೆರಮೈಡ್ ಕಾಂಪ್ಲೆಕ್ಸ್ ಇದೆ, 1% ವಿಟಮಿನ್ ಸಿ ಇದೆ, ಆಮೇಲೆ ಗ್ಲಿಸರಿನ್ ಇದೆ. ಇದರಲ್ಲಿ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಇರುತ್ತೆ.
ಅದು ಬಿಟ್ಟು ಲಾರಿಕ್ ಆಸಿಡ್ ಇದೆ. ಲಾರಿಕ್ ಆಸಿಡ್ ಅಂದ್ರೆ ತೆಂಗಿನ ಎಣ್ಣೆಯಲ್ಲಿ ಇರುವಂತಹ ಒಂದು ಅಂಶ. ಕಾಂಬಿನೇಷನ್ ಸ್ಕಿನ್ ಇರ್ತಾರೋ ಅವರು ಬೆಸ್ಟ್ ಫೇಸ್ ವಾಶ್ ಅಂತ ಹೇಳ್ಬೋದು. ಅವ್ರು ಇದನ್ನ 100% ಯೂಸ್ ಮಾಡ್ಬೋದು. ಒಳ್ಳೆ ಫೇಸ್ ವಾಶ್ ಇದು. ಸೊ ಡಾಕ್ಟರ್ ಶೆಟ್ಸ್ದೆ ಇನ್ನೊಂದು ಇದು ಕ್ಲೆನ್ಸರ್ ಇದೆ ಆಕ್ಚುಲಿ, ಸೀಕಾ ಅಂಡ್ ಸೆರಮೈಡ್ ಜೆಂಟಲ್ ಕ್ಲೆನ್ಸರ್ ಅಂತ ಹೇಳಿ. ನೀವು ಸೆಟಫಿಲ್ದು ಕ್ಲೆನ್ಸರ್ ನೋಡಿದ್ರೆ ಇದೇ ತರ ಟಬ್ಬಲ್ ಬರುತ್ತೆ, ಅದೇ ತರಾನೇ ಇದು. ಸ್ವಲ್ಪ ನನಗೆ ಕೆಮಿಕಲ್ ವಾಸನೆ ಬರುತ್ತೆ ಇದರಲ್ಲಿ, ಬಟ್ ಸೆಟಾಫಿಲ್ ಅಲ್ಲಿ ಯಾವುದೇ ರೀತಿ ವಾಸನೆ ಇಲ್ಲ. ಅದೊಂಥರ ಮೈಲ್ಡ್ ಫೇಸ್ ವಾಶ್ ಅಂತಾನೆ ಹೇಳ್ಬೋದು. ಬಟ್ ಆಯಿಲಿ ಸ್ಕಿನ್ ಇರೋರಿಗೆ ಅದು ವರ್ಕ್ ಆಗಲ್ಲ ಸ್ನೇಹಿತರೆ. ಡ್ರೈ ಸ್ಕಿನ್ ಇರೋರಿಗೆ ಒಳ್ಳೆ ಫೇಸ್ ವಾಶ್ ಅದು. ಈ ಫೇಸ್ ವಾಶ್ ನಾನು ಯಾಕೆ ತಗೊಂಡೆ ಅಂದ್ರೆ ಇದರಲ್ಲಿ ಸೀಕಾ ಎಕ್ಸ್ಟ್ರಾಕ್ಟ್ ಇದೆ, ಇದರಲ್ಲೂ ಕೂಡ ಸೆರಮೈಡ್ ಕಾಂಪ್ಲೆಕ್ಸ್ ಇದೆ, ಆಮೇಲೆ 5% ಗ್ಲಿಸರಿನ್ ಇದೆ, ಆಲೋವೆರಾ ಎಕ್ಸ್ಟ್ರಾಕ್ಟ್ ಇದೆ ಇದರಲ್ಲಿ. ಇದ್ರೆ ಇದು ಎಲ್ಲರೂ ನಾವು ಹೊರಗಡೆ ಹೋದಾಗ ನಮ್ಗೆ ಯೂಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಕ್ಲೆನ್ಸರ್ ಆಗಿರೋದ್ರಿಂದ. ಯಾವಾಗ್ಲೂ ಫೇಸ್ ವಾಶ್ ನಮ್ಗೆ ವರ್ಕ್ ಆಗಲ್ಲ, ಬಟ್ ಕ್ಲೆನ್ಸರ್ ಇದ್ರೆ ಹೆಲ್ಪ್ ಆಗುತ್ತೆ ಅಂತ ಇದನ್ನ ನಾನು ತಗೊಂಡಿದ್ದೀನಿ. ಇದನ್ನ ತಗೊಂಡಿದ್ದೆ ನಾನು ಸೀಕಾ ಮತ್ತೆ ಸೆರಮೈಡ್ಸ್ ಇರೋದ್ರಿಂದ. ಡಾಕ್ಟರ್ ಶೆಟ್ಸ್ದೆ ನನ್ನ ಹತ್ರ, ನಾನು ಹೆಚ್ಚಾಗಿ ಡಾಕ್ಟರ್ ಶೆಟ್ಸ್ದೆ ಯೂಸ್ ಮಾಡ್ತೀನಿ. ಅದೇ ಆಯಿಲಿ ಕ್ರಿಯೇಟ್ ಆದಾಗ ನಾನು ಏನ್ ಮಾಡ್ತೀನಿ, ಮೆಡಿಗ್ಲೋ ಫೋಮಿಂಗ್ ಫೇಸ್ ವಾಶ್ ಇದು. ಸೊ ಆಯಿಲಿ ಸ್ಕಿನ್ ಇರೋರು ಫೋಮಿಂಗ್ ಫೇಸ್ ವಾಶ್ ನ ಜಾಸ್ತಿ ಯೂಸ್ ಮಾಡಬೇಕು, ಕ್ರೀಮ್ ಬೇಸ್ಡ್ ಗಿಂತ ಜೆಲ್ ಬೇಸ್ಡ್ ಗಿಂತ. ಸೊ ಜೆಲ್ ಬೇಸ್ಡ್ ಕ್ರೀಮ್ ಬೇಸ್ಡ್ ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡಬೇಕು. ಆಯಿಲಿ ಸ್ಕಿನ್ ಇರೋಂಥವ್ರು ಈ ತರ ಫೋಮ್ ಫೇಸ್ ವಾಶ್ ನ ಯೂಸ್ ಮಾಡಬಹುದು. ಸಮ್ ಟೈಮ್ ನಮ್ಗೆ ಹೆವಿ, ನನಗೆ ಎಲ್ಲರೂ ಹೊರಗಡೆ ಹೋಗಿ ಬಂದಾಗ ಅಥವಾ ಲೈಟ್ ಮೇಕಪ್ ಮಾಡ್ಕೊಂಡಾಗ ನಂಗೆ ಫೇಸ್ ಫುಲ್ ಕ್ಲೆನ್ಸ್ ಆಗ್ಬೇಕು ಅನ್ನೋ ಫೀಲ್ ಆಗ್ತಿರ್ಬೇಕಾದ್ರೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಇದರಲ್ಲಿ ಸ್ಯಾಲಿಸಿಲಿಕ್ ಆಸಿಡ್ ಇದೆ. ಸೊ 1% ಸ್ಯಾಲಿಸಿಲಿಕ್ ಆಸಿಡ್, 1% ಗ್ಲೈಕಾಲಿಕ್ ಆಸಿಡ್ ಇದೆ, ಆಮೇಲೆ 0.5% ಲ್ಯಾಕ್ಟಿಕ್ ಆಸಿಡ್ ಇದೆ. ಇದರಲ್ಲೂ ಕೂಡ ಸೀಕಾ ಎಕ್ಸ್ಟ್ರಾಕ್ಟ್ ಇದೆ. ಸೊ ಲ್ಯಾಕ್ಟಿಕ್ ಆಸಿಡ್ ತುಂಬಾ ಒಳ್ಳೇದು, ಸ್ಕಿನ್ ನೈಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಗ್ಲೈಕಾಲಿಕ್ ಆಸಿಡ್ ಸ್ಕಿನ್ ನ ಬ್ರೈಟ್ನಿಂಗ್ ಮಾಡುತ್ತೆ. ಆಮೇಲೆ ಸ್ಯಾಲಿಸಿಲಿಕ್ ಆಸಿಡ್ ಏನಂದ್ರೆ ನಮ್ಮ ಪೋರ್ಸ್ ನೆಲ್ಲ ಕ್ಲೀನ್ ಮಾಡುತ್ತೆ. ಸೊ ಆ ರೀಸನ್ಗೆ ನನಗೆ ಈ ಫೇಸ್ ವಾಶ್ ತುಂಬಾ ಇಷ್ಟ, ಚೆನ್ನಾಗಿದೆ. ಆಮೇಲೆ ಇದು ಏನು ಲಿಡ್ ಇದೆಲ್ಲ ಇದಕ್ಕೆ ನೀಟಾಗಿ ಕ್ಲೋಸ್ ಆಗೋದಿಲ್ಲ ಸ್ನೇಹಿತರೆ, ಇದೊಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು ಈ ಫೇಸ್ ವಾಶ್ ಅಲ್ಲಿ. ಆಮೇಲೆ ನೋಡಿ, ಸಮ್ ಟೈಮ್ ಕ್ಲೋಸ್ ಆಗುತ್ತೆ, ಸಮ್ ಟೈಮ್ ನೀಟಾಗಿ ಕ್ಲೋಸ್ ಆಗೋದೇ ಇಲ್ಲ ಅದು. ಈ ಏನಿದು ಪಂಪ್ ಇದೆ, ಇದಕ್ಕೆ ಈ ತರ ಪಂಪ್ ಇದೆ, ಪಂಪ್ ಅಲ್ಲಿ ಫೋಮ್ ಬರುತ್ತೆ. ಸೊ ವಾಶ್ ಮಾಡಬಹುದು, ತುಂಬಾ ಚೆನ್ನಾಗಿದೆ. ಮೆಡಿಗ್ಲೋ ಫೋಮಿಂಗ್ ಫೇಸ್ ವಾಶ್ ಅಂತ ಹೇಳಿ ಇದು ಡಾಕ್ಟರ್ ಶೆಟ್ಸ್ ಅವ್ರದ್ದು. ಸೊ ಕಾಸ್ಟ್ ಬಂದು ಸ್ನೇಹಿತರೆ ಇದು 499 ಆಗುತ್ತೆ. ಆಮೇಲೆ ಇದೆಲ್ಲ ಡರ್ಮಟಾಲಜಿಸ್ಟ್ ಅವ್ರದ್ದೇ ಒಂದು ಇದು ಸ್ನೇಹಿತರೆ, ಇದು ಫಾರ್ಮುಲಾ ಆಗ್ಲಿ ಅವ್ರದ್ದೇ ಇದು ಪ್ರಾಡಕ್ಟ್. ಡಾಕ್ಟರ್ ಶೆಟ್ಸ್ ಫಾರ್ ಇಂಡಿಯನ್ ಸ್ಕಿನ್ ಅಂತಾನೆ ಇದೆ. ಸೊ ಇಂಡಿಯನ್ ಸ್ಕಿನ್ ಅವ್ರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು, ಒಳ್ಳೆ ಫೇಸ್ ವಾಶ್ಗಳು. ಸೊ ಈಗ ನಾನು 4 ಫೇಸ್ ವಾಶ್ ತೋರಿಸಿದೆ, ಅದರಲ್ಲಿ 3 ಡಾಕ್ಟರ್ ಶೆಟ್ಸ್ದೇ ಆಗಿದ್ವು. ಇನ್ನೊಂದು ಕಾಮನ್ ಆಗಿ ಯೂಸ್ ಮಾಡುವಂತಹ ಸಿಂಪಲ್ ಫೇಸ್ ವಾಶ್ ಇತ್ತು. ಇನ್ನೊಂದು ನಾನು ನೈಕಾ ಇಂದ ಕೆಲವೊಂದು ಆರ್ಡರ್ಗಳನ್ನ ಬುಕ್ ಮಾಡಿದಾಗ ಫ್ರೀ ಆಗಿ ಬಂದಿರುವಂತಹ ಫೇಸ್ ವಾಶ್ ನೈಕಾದು. ಸೊ ನೈಕಾ ಲಾವೆಂಡರ್ ಅಂಡ್ ಕ್ಯಾಮಮೋಲಿನ್ ಅಂತ ಹೇಳಿ. ಸೊ ಈ ಕ್ಯಾಮಮೋಲಿನ್ ಅಂತ ಇದೆಲ್ಲ ಸ್ನೇಹಿತರೆ, ಇದು ಒಂದು ಕೆಮಿಕಲ್, ಇದು ಎಕ್ಸ್ಟ್ರಾಕ್ಟ್ ಆಗುವಂತದ್ದು, ತುಂಬಾ ಸ್ಕಿನ್ಗೆ ಒಳ್ಳೇದು. ಸೊ ಆ ಒಂದು ಕಂಟೆಂಟ್ ಅದರಲ್ಲಿ ಇರೋದ್ರಿಂದ ನಾನು ಇದನ್ನ ಯೂಸ್ ಮಾಡಿದ್ದೀನಿ. ಇದು ಕೂಡ ಫೇಸ್ ವಾಶ್. ಸೊ ಇದು ಕಾಸ್ಟ್ 139, ಅಂದ್ರೆ ತುಂಬಾ ಅಫೋರ್ಡೆಬಲ್ ಇದೆ ಇದು. ಈ ಫೇಸ್ ವಾಶ್ ಸ್ನೇಹಿತರೆ ನಾವೆಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ತಗೊಂಡ್ ಹೋದ್ರೆ ಒಳ್ಳೇದು, ಯಾಕಂದ್ರೆ ನಂತರ ಡ್ರೈ ಸ್ಕಿನ್ ಇರೋರು ಒಳ್ಳೇದು ಇದು. ಆಮೇಲೆ ಇದರಲ್ಲಿ ಲಾವೆಂಡರ್ ಒಂದು ಫ್ಲೇವರ್ ಇದೆ, ಲಾವೆಂಡರ್ ಫ್ಲೇವರ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ. ಸೊ ಅದರಿಂದ ಈ ಫೇಸ್ ವಾಶ್ ನಾನು ರೆಕಮೆಂಡ್ ಮಾಡ್ತೀನಿ, ಅಂದ್ರೆ ಟ್ರಾವೆಲ್ ಫ್ರೆಂಡ್ಲಿಯಾಗಿ ತಗೊಂಡ್ ಹೋಗ್ಬೋದು ಅಂತ ಹೇಳಿ. ಈ ಫೋಮಿಂಗ್ ಫೇಸ್ ವಾಶ್ ಇವೆಲ್ಲ ಅಷ್ಟು ಇದಾಗಲ್ಲ. ಆಮೇಲೆ ಇದು ಕೂಡ ಅಷ್ಟೇನೆ, ಈ ಕ್ಲೆನ್ಸರ್ ಒಂದಿಷ್ಟು ಚಿಕ್ಕ ಡಬ್ಬದಲ್ಲಿದೆ. ಕ್ಲೆನ್ಸರ್ ಬೇಕಂದ್ರೆ ನೀವು ಕ್ಲೆನ್ಸರ್ ಯೂಸ್ ಮಾಡಬಹುದು, ಫೇಸ್ ವಾಶ್ ಬೇಕು ನಂಗಿದ್ರೆ ಒಂದು ಟ್ರಾವೆಲ್ ಫ್ರೆಂಡ್ಲಿ ಆಗಿ ಅಫೋರ್ಡೆಬಲ್ ರೇಂಜ್ ಅಲ್ಲಿ ಈ ಫೇಸ್ ವಾಶ್ ನ ಯೂಸ್ ಮಾಡಬಹುದು ನೀವು. ಇದರಲ್ಲಿ ಬೇರೆ ಬೇರೆ ತರ ಫ್ಲೇವರ್ ಗಳು ಕೂಡ ಇದೆ, ಅದನ್ನು ಕೂಡ ನೀವು ಚೆಕ್ ಮಾಡಬಹುದು. ಇದ್ರ ಕಾಸ್ಟ್ ನಾನು ಹೇಳಿದ್ನಲ್ಲ 139 ರುಪೀಸ್, ತುಂಬಾ ಅಫೋರ್ಡೆಬಲ್ ಆಗಿದೆ. 249 ರುಪೀಸ್ ಇತ್ತು ಇದು. ಎಲ್ಲರ ಕೈಗೂ ಎಟ್ಕುವಂತಹ ಬೆಲೆಲೇ ಇದೆ ಫಾರ್ 100 ಗ್ರಾಮ್ಸ್ ಇದು ಸ್ನೇಹಿತರೆ. 100 ml ಒಂದು ಮಂತ್ ಬರುತ್ತೆ ಅಂತಾನೆ ಹೇಳ್ಬೋದು. ಆಮೇಲೆ ಇದು ಕೂಡ 100 ml ಇದೆ. ಈ ಫೇಸ್ ವಾಶ್ ಮಾತ್ರ ಆಲ್ಮೋಸ್ಟ್ 2-3 ಮಂತ್ಸ್ ಬರುತ್ತೆ ಸ್ನೇಹಿತರೆ. ಯಾಕಂದ್ರೆ ನಮಗ್ ಸ್ವಲ್ಪ ನಾನು ತೋರಿಸಿದ್ನಲ್ಲ ಇಷ್ಟೇ ಸಾಕು, ಅದನ್ನ ನಾವು ಕೈಯಲ್ಲಿ ತಗೊಂಡು ಸ್ವಲ್ಪ ನೀರಲ್ಲಿ ಇದ್ ಮಾಡ್ಕೊಂಡು ಆಮೇಲೆ ನಾವು ಫೇಸ್ಗೆ ಹಚ್ಕೊಂಡು ವಾಶ್ ಮಾಡ್ಕೊಂಡ್ರೆ ಕಂಪ್ಲೀಟ್ಲಿ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಅಷ್ಟು ಒಳ್ಳೆ ಫೇಸ್ ವಾಶ್ ಇದು. ಸೊ ಇದೆಲ್ಲ ನಾನು ಯೂಸ್ ಮಾಡುವಂತಹ ಫೇಸ್ ವಾಶ್ಗಳು ನಿಮ್ಗೆ ಹೆಲ್ಪ್ಫುಲ್ ಆಗಿರ್ಬೋದು. ಹೆಲ್ಪ್ಫುಲ್ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಆಮೇಲೆ ನಿಮ್ಗೆ ಈ ಪ್ರಾಡಕ್ಟ್ಗಳು ಬೇಕು ಅಂದ್ರೆ
ನೈಕಾದು ನಾನು ಲಿಂಕ್ ಗಳನ್ನ ಕೊಟ್ಟಿರ್ತೀನಿ, ನೀವು ಅದನ್ನ ಚೆಕ್ಔಟ್ ಮಾಡಬಹುದು. ಆಮೇಲೆ ಇದು ಯಾವ್ದು ಸ್ಪಾನ್ಸರ್ಶಿಪ್ ವಿಡಿಯೋ ಅಂತೂ ಅಲ್ಲ, ನಿಮ್ಗೆ ಇಷ್ಟ ಆಗಿದ್ರೆ ನೀವು ತಗೋಬಹುದು, ಯೂಸ್ ಮಾಡಬಹುದು ಸ್ನೇಹಿತರೆ.